ಗೀತಕ್ಕ, ನಾಳೆ ಯಾವ ಕತೆ ಹೇಳ್ತೀಯಾ? ನಾಳೆ ಇದೇ ಕಥೆಯ 2ನೇ ಭಾಗ ಮುಂದುವರಿಯುವುದು. ದುರ್ವಾಸ ಮಹರ್ಷಿಯ ಶಾಪದಿಂದ ಬೇಸತ್ತ ಚಿತ್ರಲೇಖೆಯು ಶಿವಲೋಕಕ್ಕೆ ಹೊರಟಳು. ಶಿವಲೋಕದ ದ್ವಾರದಲ್ಲಿ ಶಿವನ ಕೃಪೆಯಿಂದ ಬಹುಮತಿಯಾಗಿ ಸಿಕ್ಕ ರುದ್ರಾಕ್ಷಿ ಮಾಲೆಯು ಭೂಲೋಕದಲ್ಲಿ ಮರೆತು ಬಂದ ಸಂಗತಿ ನೆನಪಾಯಿತು. ಚಿತ್ರಲೇಖೆಯ ದಿವ್ಯ ದೃಷ್ಟಿಯಿಂದ ರುದ್ರಾಕ್ಷಿ ಮಾಲೆಯು ರಾಜ ನಂದೀಶ್ವರನ ಬಳಿ ಇರುವುದೆಂದು ತಿಳಿಯಿತು. ರಾಜ ನಂದೀಶ್ವರನಿಂದ ರುದ್ರಾಕ್ಷಿ ಮಾಲೆಯನ್ನು ಹಿಂದೆ ಪಡೆಯಲು ಭೂಲೋಕಕ್ಕೆ ಚಿತ್ರಲೇಖೆಯು ಬಂದಳು. ದುರ್ವಾಸರ ಶಾಪದಿಂದ ದೇವಕನ್ಯೆಯಾದ ಚಿತ್ರಲೇಖೆಯು ಮಹಾರಾಜ ನಂದೀಶ್ವರನ ಸ್ಪರ್ಶದಿಂದ ಮಾನವ ಕನ್ಯೆಯಾದಳು. ಚಿತ್ರ ಏನಿದು? ಹಾವು ಹೆಣ್ಣಾಯಿತು. ನಾನು ಮಹರ್ಷಿ ದುರ್ವಾಸರ ಶಾಪದ ಕಾರಣದಿಂದ ಮಾನವಳಾದೆ. ಏನಾಯಿತು ದೇವಿ? ನಿನಗೆ ಇಷ್ಟವಿಲ್ಲದಿದ್ದಲ್ಲಿ ಹೇಳಬೇಡ. ಮಹಾರಾಜ, ನನ್ನ ದುರಹಂಕಾರವು ನನ್ನ ಈ ದುಸ್ಥಿತಿಗೆ ಕಾರಣವಾಯಿತು. ನನ್ನ ಶಾಪ ವಿಮೋಚನೆಯಾಗಲು ಶಿವನನ್ನು ಪ್ರಾರ್ಥಿಸುತ್ತೇನೆ. ನನಗೆ ಅರಮನೆಯಲ್ಲಿ ಇರಬೇಕೆಂಬ ಇಚ್ಛೆ ಇಲ್ಲ. ಓಂ ನಮಃ ಶಿವಾಯ. ದೇವಿ, ನೀನು ಸಮ್ಮತಿಸಿದ್ದಲ್ಲಿ ನಮ್ಮ ವಿವಾಹ ಆಗುತ್ತದೆ. ಕ್ಷಮಿಸಿ ಮಹಾರಾಜ, ನನಗೆ ವಿವಾಹ ಆಗುವ ಇಚ್ಛೆ ಯಾವ ರೀತಿಯಲ್ಲಿಯೂ ಇಲ್ಲ. ಮತ್ತೆ ನಾನು ಶಿವಲೋಕಕ್ಕೆ ಹೋಗಬೇಕು. ಎಲ್ಲ ಇದೆ ನಮ್ಮಲ್ಲಿ, ನಮ್ಮ ಯೋಚನೆಯಲ್ಲಿ. ಬನ್ನಿ ನಮ್ಮ ಬುದ್ಧಿ ಎಲ್ಲಿ ಸಂಭವಾಮಿ ಯುಗೇ